ಬೆಂಗಳೂರಿನಲ್ಲಿ ಈ ಬಿಬಿಎಂಪಿ ಕಸದ ಲಾರಿಯವರು ಲಾರಿಯನ್ನು ಹೆಂಗೆ ಹೊಡಿತಾರೆ ಅಂದರೆ ಸಾಲು ಸಾಲು ಜೀವಗಳು ಹೊರಟೋಗ್ಬಿಟ್ಟಿವೆ. ಈಗ ಸ್ವಲ್ಪ ತಿಂಗಳ ತನಕ ಬ್ರೇಕ್ ಬಿದ್ದಿತ್ತು. ಈಗ ನಿನ್ನೆ ರಾತ್ರಿ ಮತ್ತೊಂದು ದಾರುಣ ಘಟನೆ ನಡೆದಿದೆ. ಬಿಬಿಎಂಪಿ ಓವರ್ ಸ್ಪೀಡ್, ಆ ಓವರ್ ಸ್ಪೀಡ್ನಿಂದಾಗಿ ಆ ಲಾರಿಗೆ ಇಬ್ಬರು ಬಲಿಯಾಗಿದ್ದಾರೆ. ಬಿಬಿಎಂಪಿ ಕಸದ ಲಾರಿಗೆ ಇಬ್ಬರು ಬಲಿಯಾಗಿರ್ತಕ್ಕಂಥ ಘಟನೆ ನಿನ್ನೆ ರಾತ್ರಿ ನಡೆದಿದೆ. ಬೆಂಗಳೂರಿನ KR ಸರ್ಕಲ್ ಹತ್ರ ನಡೆದಿರ್ತಕ್ಕಂಥ ಘಟನೆ ರಾತ್ರಿ 8:45 ಸುಮಾರಿಗೆ ನಡೆದಿರ್ತಕ್ಕಂಥ ಅಪಘಾತ ಇದು. ಬೆಂಗಳೂರಿನ ಪ್ರಶಾಂತ್ ಮತ್ತು ಆಂಧ್ರ ಮೂಲದ ಶಿಲ್ಪ ಇಬ್ಬರು ಒಂದೇ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ಇವರಿಬ್ಬರು ಕೂಡ, ಅದರಲ್ಲೂ ಪ್ರಶಾಂತ್, ಆತ ಹುಟ್ಟಿದ ಆಸ್ಪತ್ರೆ ಸೇಂಟ್ ಮಾರ್ಥಾಸ್, ಆ ಆಸ್ಪತ್ರೆಯಲ್ಲೇ ಆತನ ಪ್ರಾಣ ಕೂಡ ಹೋಗಿದೆ. ಇವರಿಬ್ಬರು ಕೂಡ ಬೈಕ್ನಲ್ಲಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಬಿಬಿಎಂಪಿ ಕಸದ ವಾಹನ, ಈ ಕಸದ ವಾಹನ ವಿಚಾರವಾಗಿ ಈ ಹಿಂದೆ ಸಾಕಷ್ಟು ಹೇಳಿದ್ದೀವಿ. ಅದೇನು ಡ್ರೈವರ್ಗಳು ಕುಡಿದ್ಬಿಟ್ಟು ಓಡಿಸ್ತಾರ ಏನೋ ಗೊತ್ತಿಲ್ಲ, ಬೇರೆ ವೆಹಿಕಲ್ಗಳಿಗಿಂತ ಈ ಕಸದ ವಾಹನದಲ್ಲೇ ಜನ ಸಾಯೋದು ಜಾಸ್ತಿ. ಪದೇ ಪದೇ ಈ ಥರದ್ದು ನಡೀತಾನೆ ಇದೆ. ಯಾವ ರೀತಿ ಕಡಿವಾಣ ಹಾಕ್ತಾರೆ ಇದಕ್ಕೆ ಅರ್ಥನೇ ಆಗ್ತಾ ಇಲ್ಲ. ಕಸದ ಲಾರಿಯವರು ಸ್ವಲ್ಪ ಅಕ್ಕಪಕ್ಕ ಎಲ್ಲ ನೋಡಿಕೊಂಡು ವೆಹಿಕಲ್ಗಳನ್ನ ಓಡಿಸ್ಬೇಕು. ನಿಜ, ಆ ಲಾರಿ ಓಡಿಸೋದು ಕಷ್ಟ, ಅದೊಂಥರ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ, ಅದೆಲ್ಲ ಓಕೆ. ಬಟ್ ನೀವೇ ಒಪ್ಕೊಂಡಿರ್ತಕ್ಕಂಥ ಕೆಲಸ ಇದು. ನಮ್ಮ ಕಷ್ಟ ಓಡಿಸೋದಕ್ಕೆ ಕೆಟ್ಟ ವಾಸನೆ ಬರುತ್ತೆ ಅನ್ನೋ ಕಾರಣ ಕೊಟ್ಟರೆ ಯಾರೂ ಕೇಳಲ್ಲ. ಈಗ ಅವರಿಬ್ಬರು ಏನು ತಪ್ಪು ಮಾಡಿದರು, ಪ್ರಶಾಂತ್ ಮತ್ತು ಶಿಲ್ಪ ಇಬ್ಬರೂ, ಅವರದ್ದಲ್ಲದ ತಪ್ಪಿಗೆ ಇಬ್ಬರು ಕೂಡ ಪ್ರಾಣ ಬಿಟ್ಟಿದ್ದಾರೆ. ಅವ್ರ ತಂದೆ ತಾಯಿ, ಅವರು ನಂಬ್ಕೊಂಡಿರ್ತಕ್ಕಂಥವ್ರು ಎಲ್ಲಿ ಹೋಗ್ಬೇಕು, ಎಲ್ಲರೂ ಕೂಡ. ಹೆಂಗೆ ನಡೀತು ಈ ಘಟನೆ ಅಂತ ನೋಡೋಣ. ಹಾಗಾದರೆ ಮೆಜೆಸ್ಟಿಕ್ನಿಂದ KR ಸರ್ಕಲ್ ಮಾರ್ಗವಾಗಿ ಬೈಕ್ನಲ್ಲಿ ಇಬ್ಬರು ಕೂಡ ಬರ್ತಾ ಇದ್ರು. ಮೆಜೆಸ್ಟಿಕ್ಕಿಂದ KR ಸರ್ಕಲ್ ಕಡೆಗೆ ಇಬ್ಬರು ಕೂಡ ಬೈಕಲ್ಲಿ ಬರ್ತಾ ಇದ್ರು. ಅದೇ KR ಸರ್ಕಲ್ ಕಡೆಯಿಂದ ವೇಗವಾಗಿ ಬಂದಿದೆ ಈ ಕಸದ ಲಾರಿ. ಬೈಕ್ ಮುಂದೆ, ಕಸದ ಲಾರಿ ಹಿಂದೆ ಇತ್ತು. ಆದರೆ ತಿರುವು ಇದ್ದಂತಹ ಮಾರ್ಗದಲ್ಲಿ ವೇಗವಾಗಿ ಬಂದಿದೆ ಈ ಕಸದ ಲಾರಿ. ಆ ಸಂದರ್ಭದಲ್ಲಿ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಈ ಡಿಕ್ಕಿ ಹೊಡೆದ ರಭಸಕ್ಕೆ ಕಸದ ಲಾರಿಯ ಕೆಳಕ್ಕೆ ಸಿಕ್ಕಾಕೊಂಡಿದ್ದಾರೆ ಪ್ರಶಾಂತ್ ಮತ್ತು ಶಿಲ್ಪ. ಅವರಿಬ್ಬರ ಮೈ ಮೇಲೂ ಹೊಡೆದು ಬಿಟ್ಟಿದೆ ಲಾರಿ. ಇಬ್ಬರು ಡೆತ್. ನೋಡಿ ಎಂಥ ದುರ್ಘಟನೆ. ಬೆಂಗಳೂರಿನಲ್ಲಿ ಸುಮಾರು 10 ಮೀಟರ್ನಷ್ಟು ದೇಹಗಳನ್ನು ಎಳ್ಕೊಂಡು ಹೋಗಿದೆಯಂತೆ ಲಾರಿ. ಉಪ್ಪಾರಪೇಟೆ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಂದೆ, ಯಾರೋ ಸಿಂಗಲ್ ಸ್ಟಾರ್ ಒಬ್ರು ಹೇಳ್ತಾರೆ, ಅಲ್ಸೂರಲ್ಲಿ ಹೋಗಿ ಗಾಡಿ ಹಿಡಿದಿದ್ದಾರೆ ಅಂತ ಹೇಳ್ತಾರೆ, ಅರೆಸ್ಟ್ ಆಗಿದ್ದಾನೆ ಅಂತ ಹೇಳ್ತಾರೆ. ಸ್ಟೇಷನ್ಗೆ ಹೋದ್ರೆ ಕೇಳೋರು, ನಮ್ಮನ್ನ ಗತಿ ಕೇಳೋರು ಯಾರು ಇಲ್ಲ. ಅಲ್ಸೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ರು ರೆಸ್ಪಾನ್ಸ್ ಇಲ್ಲ, ನಮಗೆ ಒಂದು ಮರ್ಯಾದೆ ಇಲ್ಲ. ಅರ್ಧ ಗಂಟೆ ಕೂತ್ಕೊಂಡು ಕೇಳ್ತಾ ಇದೀನಿ, ಯಾರಪ್ಪ ತೋರ್ಸು ನೋಡ್ಬೇಕು, ಆ ಗಾಡಿ ಅರೆಸ್ಟ್ ಆಗಿದೆ ಯಾವ್ದಂದ್ರೆ, ನನಗ್ ಗೊತ್ತಿಲ್ಲ, ನಿನಗ್ ಗೊತ್ತಿಲ್ಲ. ನನಗ್ ಬೇಕಾಗಿರೋದು ಇವಾಗ ನ್ಯಾಯ. ಏನಿಲ್ಲ, ಪೊಲೀಸರು ಫೋನ್ ಮಾಡಿದ್ರು, ಈ ತರ ನಿನ್ ಮಗನಿಗೆ ಕಾಲು ಏಟ್ ಬಿದ್ದಿದೆ ಅಂತ. ಆ ಎಮ್ಮನಿಗೆ ಜಾಸ್ತಿ ಏಟ್ ಬಿದ್ದೆ ಅಂದ್ರು. ನಾನು ಬಂದೆ, ನನ್ನ ಫ್ರೆಂಡ್ಗಳು ಎಲ್ಲ ಬಂದ್ರು. ಬಂದು ನೋಡಿದ್ರೆ ಇಲ್ಲಿ ತೀರೋಗ್ಬಿಟ್ಟಿದ್ದಾರೆ. ಸರಿ, ಏನು ಇತ್ತ ಅಂತ ಕೇಳಿದ್ರೆ ಅವ್ರು ಪೊಲೀಸರು ಹೇಳಿದ್ರು ಸ್ಟೇಷನ್ ಇದ್ದಾರೆ, ಗಾಡಿ ಅರೆಸ್ಟ್ ಆಗಿದೆ ಅಂತ ಹೇಳಿದ್ರು. ಗಾಡಿಗೆ ಹೋದ್ರೆ ಗಾಡಿಯಲ್ಲೂ ಅವನು ಇಲ್ಲ, ಗಾಡಿನೂ ಇಲ್ಲ, ಅವನೂ ಇಲ್ಲ. ನಾನು ಕೇಳ್ತಾ ಇರೋದಿಷ್ಟೇ, ಇಲ್ಲಿಂದ ಬಾಡಿ ಎತ್ತಲ್ಲ ನಾನು, ಇಲ್ಲ ಮೂವರು ಕತ್ ಕುಯ್ಕೊಂಡು ಇಲ್ಲೇ ಸತ್ತೋಗ್ತೀವಿ. ನನಗೆ ಯಾರು ಹೊಡೆದಿದ್ದಾನೋ ಅವನು ಬೇಕು. ಆ ಗಾಡಿ ಅವ್ರು ಹೇಳ್ತಾ ಇರೋದ್ರಲ್ಲಿ ಯಾವುದೂ ಸುಳ್ಳಿಲ್ಲ. ಬೆಂಗಳೂರಿನಲ್ಲಿ ಈ ಥರ ಆಕ್ಸಿಡೆಂಟ್ಗಳಾದರೆ ಪೊಲೀಸರು ಯಾವ ಥರ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಷ್ಟೇ. ಅವರು ಕರೆಕ್ಟ್. ಅದು ಸ್ಟೇಷನಿಂದ ಸ್ಟೇಷನ್ಗೆ ಅಲಿಸ್ತಾರೆ. ಯಾರನ್ನು ಕೇಳಿದ್ರು ನನಗೆ ಗೊತ್ತಿಲ್ಲ ಅಂತಾರೆ. ಇದೇ ಪರಿಸ್ಥಿತಿ ಯಾವಾಗಲೂ ಕೂಡ, ಯಾವುದೇ ಆಕ್ಸಿಡೆಂಟ್ ಆದರೂ ಕೂಡ. ಮೊನ್ನೆ ಒಂದು ವಿಡಿಯೋ ವೈರಲ್ ಆಗಿತ್ತು, ನೀವು ನೋಡಿದ್ರಿ ಅಂತ ಅನ್ಸುತ್ತೆ. ಒಬ್ಬ ಆಕ್ಸಿಡೆಂಟಾಗಿ ಕಾಲು ಮುರ್ಕೊಂಡು ಮಲಗಿದ್ದಾನೆ ರೋಡ್ ಸೈಡಲ್ಲಿ. ಪೊಲೀಸರು ಅಲ್ಲೇ ನಿಂತಿದ್ದಾರೆ, ಯಾರು ಏನು ಅಟ್ಲೀಸ್ಟ್ ಒಂದು ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿರಲಿಲ್ಲ ಯಾರು. ಮೊನ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಇದೇನು ಮೊದಲನೇದಲ್ಲ. ಈ ಥರ ಕಸದ ಲಾರಿಗೆ ಬಲಿಯಾದವರ ಸಂಖ್ಯೆ ದೊಡ್ಡದಿದೆ ನಮ್ಮಲ್ಲಿ. ಆ ಪಟ್ಟಿ
ಈಗ ಇನ್ನಿಬ್ಬರು ಆ್ಯಡ್ ಆಗಿರ್ತಕ್ಕಂಥದ್ದು. ಇದಕ್ಕೇನು ಕಾರಣ? ಸ್ಪೆಸಿಫಿಕ್ ಆಗಿ ಕಸದ ಲಾರಿಗೆ ಈ ಥರ ಜನ ಸಿಕ್ಕಾಕೊಂಡು ಸಾಯ್ತಾರಲ್ಲ, ಏನು ಕಾರಣ ಇದಕ್ಕೆ ಅಂತ? ಅರವಿಂದ್, BBMP ಕಸದ ಲಾರಿಗಳು ಪ್ರಮುಖವಾಗಿ ಕಂಡೀಷನ್ ಇರಲ್ಲ ಮೊದಲ ವಿಚಾರ. ಎರಡನೇದೇನೆಂದರೆ, ಈ BBMP ಕಸದ ಲಾರಿ ವಾಹನ ಚಾಲನೆ ಮಾಡುವಂಥ ಚಾಲಕರಿರ್ತಾರೆ, ಅವರು ಬಹುತೇಕ ಕುಡಿದು ಗಾಡಿ ಓಡಿಸೋದನ್ನೇ ಬಹುತೇಕ ಪೊಲೀಸರ ಟ್ರಾಫಿಕ್ ಪೊಲೀಸರು ಹಿಡಿದಂಥ ವೇಳೆಯಲ್ಲಿ ಗೊತ್ತಾಗೋ ವಿಚಾರಗಳು. ಈ ರೀತಿಯಾಗಿ ಅಪಘಾತಗಳು ಆದಂಥ ಸಂದರ್ಭದಲ್ಲಿ ಆ ಗಾಡಿಗಳನ್ನ ಪರಿಶೀಲನೆ ಮಾಡ್ತಾರೆ. ಅನಂತರದಲ್ಲಿ ಡ್ರೈವರ್ನ ಕರ್ಕೊಂಡು ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡಿದಂಥ ವೇಳೆಯಲ್ಲಿ ಒಂದು ಆತ ಕುಡ್ದಿರ್ತಾನೆ ಇಲ್ಲದೇ ಇದ್ರೆ ಆ BBMP ಲಾರಿ ಏನಿರ್ತದೆ ಅದು ಕಂಡೀಷನ್ ಇರೋದಿಲ್ಲ. ಅದು ಬೆಳಕಿಗೆ ಬರುವಂಥದ್ದು. ನಿನ್ನೆ ಕೂಡ ಅದೇ ರೀತಿಯಾಗಿ ಘಟನೆ ಆಗಿರುವಂಥದ್ದು. ನಿನ್ನೆ 9 ಗಂಟೆ ಸುಮಾರಿಗೆ ಡಿಸ್ಟ್ರಿಕ್ಟ್ ಕಡೆಯಿಂದ KR ಸರ್ಕಲ್ ಕಡೆಗೆ ಪ್ರಶಾಂತ್ ಮತ್ತು ಶಿಲ್ಪಾ ತನ್ನ ಬೈಕಲ್ಲಿ ಬರ್ತಿರ್ತಾರೆ. ಇದೇ ಸಂದರ್ಭದಲ್ಲಿ CID ಸರ್ಕಲ್ ಕಡೆಯಿಂದ KR ಸರ್ಕಲ್ ಕಡೆ ಬರ್ತಾ ಇರುವಂಥ ಉಮೇಶ್ ಥ್ಯಾಂಕ್ ಯು. ನಿಮ್ಮ ಮಾಹಿತಿಗಾಗಿ. ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಒಟ್ಟಾರೆ ಇದನ್ನು 108 ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು, 108 ರೀತಿಯಲ್ಲಿ ಇದಕ್ಕೆ ಕಾರಣ ಏನು ಅಂತ ಹುಡುಕ್ಬೋದು. ಆದರೆ ಇದು ಕಡಿವಾಣ ಹಾಕೋ ಕೆಲಸ. ನಿನ್ನೆ ಅವ್ರನ್ನ ಹಿಡಿದ್ರಲ್ಲ, ಡ್ರೈವರ್ನ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡಿದಾರಾ? ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡಿದಾರ? ಅದು ಫಸ್ಟ್ ಕ್ವಶನ್. ಅದು ಇದು ಮ್ಯಾಕ್ಸಿಮಮ್ ಆಗ್ತಾ ಇರೋದು ಇದೇ ಕತೆ. ಅವರು ಕುಡಿದು ಗಾಡಿ ಓಡಿಸ್ತಾರೆ ಅಂತ. ಹಾಗಾದರೆ ಕುಡಿದು ಗಾಡಿ ಓಡಿಸೋದಕ್ಕೆ ಅವರೊಬ್ಬರಿಗೆ ಪರ್ಮಿಷನ್ ಇದೆಯಾ? ಅದನ್ನಾದರೂ ಹೇಳ್ಬಿಡಿ ನೀವು. ಲಾರಿ ಇವರು ಟ್ರಾಫಿಕ್ ಪೊಲೀಸ್ನವರು ಅದು ಬಂದರೆ ಎಲ್ಲ ದೂರ ಹೊರಟೋಗ್ತೀವಿ ಆಮೇಲೆ.